ನೋಡಿ ಫ್ರೆಂಡ್, ಇವಾಗ ನಾನು ಡ್ಯಾಂಡ್ರಫ್ಗೆ ಒಂದು ಮನೆ ಮದ್ದು ಹೇಳ್ಕೊಡ್ತಾಯಿದ್ದೀನಿ. ಒಂದು ಇಡೀ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದಕ್ಕೆ ಒಂದು 3-4 ಸ್ಪೂನು ಮೊಸರು ಹಾಕ್ಕೊಂಡು ಇದಕ್ಕೆ ನೀರು ಹಾಕಿಕೊಳ್ದೇನೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ರುಬ್ಬಿರೋ ಪೇಸ್ಟ್ನ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ನಾವು ಕೂದಲಿಗೆ ಯಾವ ಎಣ್ಣೆ ಉಪಯೋಗಿಸ್ತೀವಿ ಅದನ್ನು ಹಾಕ್ಕೋಬೇಕು. ನಾನಿಲ್ಲಿ ಹರಳೆಣ್ಣೆ ಹಾಕ್ತಾಯಿದ್ದೀನಿ. ಹರಳೆಣ್ಣೆ ಒಂದು 2 ಸ್ಪೂನು ಅಥವಾ 3 ಸ್ಪೂನು ನಿಮ್ಮ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಹರಳೆಣ್ಣೆ ಇಲ್ಲ ಅಂತಂದರೆ ನೀವು ಯಾವುದು ಎಣ್ಣೆ ಕೂದಲಿಗೆ ಉಪಯೋಗಿಸ್ತೀರಾ ಅದನ್ನು ಹಾಕ್ಕೋಬೋದು. ಅಂದರೆ ಕೊಬ್ಬರಿ ಎಣ್ಣೆನೂ ಸಹ ಮಿಕ್ಸ್ ಮಾಡ್ಕೋಬೋದು. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ತಲೆದು ಬುಡಕ್ಕೆ ಹಚ್ಕೋಬೇಕು ಕೂದಲಿಗೆ. ನೋಡಿ, ಈ ಥರ ನೀವು ಬೇವಿನ ಸೊಪ್ಪು ಪೇಸ್ಟ್ನೆಲ್ಲ ಕೂದಲು ಬುಡಕ್ಕೆಲ್ಲ ಹಚ್ತಾ ಇದ್ದರೆ ಹಚ್ಕೊಂಡು 1 ಅವರ್ 1.5 ಅವರ್ ಬಿಟ್ಟು ಸ್ನಾನ ಮಾಡಿ. ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ. ಇದೇ ಥರ ವಾರಕ್ಕೆ 2 ಸಲ ಮಾಡಬೇಕು. ಡ್ಯಾಂಡ್ರಫ್ ಎಲ್ಲ ಹೋಗಿದ ಮೇಲೂ ನೀವು ತಿಂಗಳಿಗೆ 1 ಸಲನಾದರೂ ಈ ಥರ ಬೇವಿನ ಸೊಪ್ಪು ಪೇಸ್ಟ್ ಹಾಕೋತಾ ಇದ್ದರೆ ನಿಮಗೆ ಡ್ಯಾಂಡ್ರಫ್ ಪತ್ತೆ ಬರೋದಿಲ್ಲ. ಮತ್ತು ತಲೆಯಲ್ಲಿ ಏನಿದ್ದರೆ ಕೆಲವ್ರಿಗೆ ಏನು ಜಾಸ್ತಿ ಇರುತ್ತಲ್ಲ, ಬೇವಿನ ಸೊಪ್ಪು ಹಾಕಿರೋದ್ರಿಂದ ಅದು ಹೋಗುತ್ತೆ, ಏನುಗಳು ಕಮ್ಮಿ ಆಗುತ್ತೆ. ಮತ್ತು ಇದನ್ನು ಸೀಗೆಕಾಯಿ ಅಥವಾ ಶಾಂಪೂ ಹಾಕ್ಕೊಂಡು ತೊಳೀರಿ ಸ್ನಾನ ಮಾಡಬೇಕಾದ್ರೆ. ಎಣ್ಣೆ ಹಚ್ಚಿರ್ತೀವಲ್ಲ ಅದು ಬೇಗ ಹೋಗೋದಿಲ್ಲ. ಅದಕ್ಕೆ ನಾನು ಈ ಮನೆ ಮದ್ದನ್ನ ನಾನು ಯೂಟ್ಯೂಬ್ನಲ್ಲಿ ನೋಡ್ಕೊಂಡೇ ಟ್ರೈ ಮಾಡಿದ್ದು. ಡ್ಯಾಂಡ್ರಫ್ ಎಲ್ಲ ಹೋಗಿದೆ. ನಾನು ಮೊದಲು ಅಂತಂದರೆ ಬರೀ ಬೇವಿನ ಸೊಪ್ಪು ಮತ್ತು ಮೊಸರು ಹಾಕ್ಕೊಂಡು ಹಚ್ಕೋತಾ ಇದ್ದೆ. ಆದರೆ ಯೂಟ್ಯೂಬಲ್ಲಿ ನೋಡ್ಕೊಂಡ್ಮೇಲೆ ಎಣ್ಣೆನೂ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಯಾವುದಾದ್ರೂ ಬಳಸ್ಕೋಬೋದು. ನಾವು ಯಾವ್ದು ಯೂಸ್ ಮಾಡ್ತೀವಿ ಅದನ್ನು ಹಾಕೋಬೋದು. ಡ್ಯಾಂಡ್ರಫ್ ಎಲ್ಲ ಹೋಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಿಮಗೂ ಏನಾದ್ರು ಹೋದರೆ ಡ್ಯಾಂಡ್ರಫು ಕಾಮೆಂಟ್ ಮಾಡಿ.